ಸಿಎಂ ಕುರ್ಚಿಗೆ ಬಂತು ಕುತ್ತು ಸ್ಫೋಟಕ ಭವಿಷ್ಯ. ಲೋಕ ಫಲಿತಾಂಶದ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಲೋಕಸಭೆ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಬಿಗ್ ಶಾಕ್. ಮೋದಿ ವರ್ಚಸ್ಸು ಕಡಿಮೆ, ಪ್ರಧಾನಿಯಾಗೋದು ಡೌಟು. ಸ್ನೇಹಿತರೆ, ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಗುರುಜಿ ಭವಿಷ್ಯದ ಬಗ್ಗೆ ಅನಿಸಿಕೆ ಏನು? ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗ್ತಾರಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ಯಾಕ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಲೋಕಸಭಾ ಚುನಾವಣೆ ಹಲವು ಕಾರಣಗಳಿಂದ ಭಾರೀ ಕುತೂಹಲವನ್ನ ಕೆರಳಿಸಿದೆ. ದೇಶದೆಲ್ಲೆಡೆ ಕಳೆದ ಒಂದು ತಿಂಗಳಿನಿಂದ ನಡೆದಂತಹ ಚುನಾವಣಾ ಸಂಗ್ರಾಮಕ್ಕೆ ತೆರೆ ಬಿದ್ದಿದೆ. ಕಳೆದ 3-4 ತಿಂಗಳಿನಿಂದ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದ ರಾಜಕೀಯ ಪಕ್ಷಗಳು ಫಲಿತಾಂಶಕ್ಕಾಗಿ ಎದುರು ನೋಡ್ತಾಗಿವೆ. ದೇಶದ ಮತದಾರರು ಸಹ ಜೂನ್ 4ರ ಫಲಿತಾಂಶಕ್ಕಾಗಿ ಕುತೂಹಲದಿಂದ ಕಾಯ್ತಾಗಿದ್ದಾರೆ. ಇದರ ಮಧ್ಯೆ ಚುನಾವಣೋತ್ತರ ಸಮೀಕ್ಷೆ ವರದಿಗಳು ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿವೆ. ಇನ್ನು ಪಕ್ಷಗಳ ವಿಚಾರಕ್ಕೆ ಬರೋದಾದರೆ, ನರೇಂದ್ರ ಮೋದಿ ಈ ಬಾರಿ ಹ್ಯಾಟ್ರಿಕ್ ಬಾರಿಸಿ ಇತಿಹಾಸ ನಿರ್ಮಿಸೋದಕ್ಕೆ ಸಜ್ಜಾಗಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಮೈತ್ರಿಕೂಟ ಈ ಬಾರಿ ಮೋದಿಯನ್ನ ಸೋಲಿಸದೇ ಇದ್ರೆ ಮತ್ತೆಂದು ಅದು ಸಾಧ್ಯವಿಲ್ಲ ಅಂತ ಜಿದ್ದಿಗೆ ಬಿದ್ದು ಚುನಾವಣೆ ಎದುರಿಸಿ ಶತಾಯ ಗತಾಯ ಈ ಬಾರಿ ಗೆಲ್ಲಲೇಬೇಕಂತ ಪಣ ತೊಟ್ಟಿವೆ. ಆದರೆ ಮತದಾರ ಮಾತ್ರ ಈಗಾಗಲೇ ಅವರೆಲ್ಲರ ಹಣೆಬರಹವನ್ನ ಬರೆದಿದ್ದಾಗಿದೆ. ಈ ನಡುವೆ ಜೂನ್ 4ರ ಫಲಿತಾಂಶ ಭವಿಷ್ಯ ನುಡಿಯುವವರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಅದರಲ್ಲಿ ಕೆಲವೊಂದು ಬಹಳಷ್ಟು ಅಚ್ಚರಿಗೆ ಕಾರಣವಾಗಿವೆ. ಒಂದು ಕಡೆ ರಾಜಕೀಯ ಪಂಡಿತರು ಸಮೀಕ್ಷೆಗಳನ್ನ ನುಡಿದ್ರೆ, ಮತ್ತೊಂದು ಕಡೆ ಸ್ವಾಮೀಜಿಗಳು ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ಕೇವಲ ಕೇಂದ್ರ ರಾಜಕಾರಣ ಮಾತ್ರವಲ್ಲದೆ ಲೋಕಸಭಾ ಚುನಾವಣೆಯ ನಂತರದಲ್ಲಿ ರಾಜ್ಯ ರಾಜಕಾರಣದ ಭವಿಷ್ಯವನ್ನು ಸಹ ನುಡಿದಿದ್ದಾರೆ. ನಮ್ಮ ರಾಜ್ಯದಲ್ಲೂ ಸಹ ಈಗಾಗಲೇ ಹಲವಾರು ಭವಿಷ್ಯಗಳು ಸದ್ದು ಮಾಡ್ತಾನೆಗಿದೆ. ಇದೀಗ ಮತ್ತೊಬ್ಬ ರಾಜ್ಯದ ಖ್ಯಾತ ಜ್ಯೋತಿಷಿ ಒಂದು ಆಶ್ಚರ್ಯ ಭವಿಷ್ಯವನ್ನ ನುಡಿದಿದ್ದಾರೆ. ಅವರೇ ಮತ್ತೆ ಪ್ರಧಾನಿಯಾಗೋದು ಖಂಡಿತವಾಗಿ ಅಂತ ಹೇಳಿದ್ದಲ್ಲದೆ, ಕೇವಲ ಕೇಂದ್ರದ ಬಗ್ಗೆ ಮಾತ್ರವಲ್ಲ, ರಾಜ್ಯದ ಬಗ್ಗೆಯೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಆಗುವಂತಹ ಒಂದಿಷ್ಟು ಸ್ಫೋಟಕ ವಿಷಯಗಳ ಬಗ್ಗೆಯೂ ಅಚ್ಚರಿಯ ಭವಿಷ್ಯವನ್ನ ನುಡಿದಿದ್ದಾರೆ. ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತಾಗುವ ಬಗ್ಗೆ ಭವಿಷ್ಯವನ್ನ ನುಡಿಯಲಾಗಿದೆ. ಹಾಗಾದ್ರೆ ಈ ಬಾರಿ ಭವಿಷ್ಯವನ್ನ ನುಡಿದಿದ್ದು ಯಾರು? ನರೇಂದ್ರ ಮೋದಿ ಹ್ಯಾಟ್ರಿಕ್ ಕನಸು ನನಸಾಗುತ್ತಾ, ಅಥವಾ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಗೆಲುವನ್ನ ಸಾಧಿಸುತ್ತಾ? ಚುನಾವಣೆ ಫಲಿತಾಂಶದ ನಂತರ ರಾಜ್ಯದಲ್ಲಿ ಸಿಎಂ ಕುರ್ಚಿಗೆ ಕುತ್ತು ಬರುತ್ತಾ? ಯಾವ ನಾಯಕನ ತಲೆದಂಡ ಆಗತ್ತೆ? ರಾಜ್ಯ ಸರ್ಕಾರದ ಸ್ಥಿತಿಗತಿ ಏನಾಗತ್ತೆ? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಬಾರಿಯ ಚುನಾವಣೆ ಫಲಿತಾಂಶಕ್ಕೂ ಮುನ್ನ ಸೋಲು ಗೆಲುವಿನ ಭರ್ಜರಿ ಲೆಕ್ಕಾಚಾರಗಳು ನಡೀತಾಗಿದೆ. ಯಾವ ಪಕ್ಷಕ್ಕೆ ಅಥವಾ ಮೈತ್ರಿಕೂಟಕ್ಕೆ ಬಹುಮತ ಬರುತ್ತೆ ಎನ್ನುವುದು ಭಾರೀ ಕುತೂಹಲವನ್ನ ಕೆರಳಿಸಿದೆ. ಹೀಗಾಗಿ ನಾನಾ ರಾಜಕೀಯ ಭವಿಷ್ಯಗಳು ಮುನ್ನಡೆಗೆ ಬಂದಿದ್ದು ಮತ್ತೆ ಮತ್ತೆ ಚರ್ಚೆ ಆಗ್ತಾನೆಗಿದೆ. ಒಂದು ಕಡೆ ರಾಜಕೀಯ ಪಂಡಿತರ ಭವಿಷ್ಯವಾದರೆ, ಮತ್ತೊಂದು ಕಡೆ ಸ್ವಾಮೀಜಿಗಳು ನುಡಿದಂತಹ ಭವಿಷ್ಯ ಮಹತ್ವ ಪಡೆದುಕೊಂಡಿದೆ. ಇದೀಗ ಮತ್ತೊಂದು ಅಚ್ಚರಿಯ ಭವಿಷ್ಯವನ್ನ ನುಡಿದಿದ್ದು ಬೇರೆಯಾರೂ ಅಲ್ಲ, ರಾಜ್ಯದಲ್ಲೇ ಪ್ರಭಾವಿ ಜ್ಯೋತಿಷಿ ಎನಿಸಿಕೊಂಡಿರುವ, ದೇಶದೆಲ್ಲೆಡೆ ಖ್ಯಾತಿಯನ್ನ ಹೊಂದಿರುವ ರಾಜಗುರು ದ್ವಾರಕಾನಾಥ್. ಇವರು ನುಡಿದಂತಹ ಭವಿಷ್ಯ ಇದೀಗ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಜ್ಯೋತಿಷಿ ದ್ವಾರಕಾನಾಥ್ ಅವರು ಎಷ್ಟು ಪ್ರಭಾವಶಾಲಿ ಜ್ಯೋತಿಷಿ ಅನ್ನೋದನ್ನ ಕೇಳಿದ್ರೆ ನಿಮಗೆ ಶಾಕ್ ಆಗತ್ತೆ. ಅವರು ಕರ್ನಾಟಕದ ಅತ್ಯಂತ ಜನಪ್ರಿಯ ಹಾಗೂ ಪ್ರಭಾವಿ ಜ್ಯೋತಿಷಿ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಹಲವಾರು ಪ್ರಭಾವಶಾಲಿ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಸಹ ದ್ವಾರಕಾನಾಥ ಅವರನ್ನ ಭೇಟಿಯಾಗಿ ಭವಿಷ್ಯವನ್ನ ಕೇಳಿದ್ದಾರೆ. ಇದರಲ್ಲಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ದೇವೇಗೌಡರು, ದೇವರಾಜ್ ಅರಸು, ಗುಂಡೂರಾವ್, ಸೋನಿಯಾ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್, ಪಂಜಾಬ್ ಮಾಜಿ ಸಿಎಂ ಅಮರೇಂದರ್ ಸಿಂಗ್, ಮಾಜಿ ಸಿಎಂ ಧರಮ್ ಸಿಂಗ್, ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣ, ಉದ್ಯಮಿ ಅನಿಲ್ ಅಂಬಾನಿ, ಬಾಲಿವುಡ್ ನಟ ನಟಿಯರು ದ್ವಾರಕಾನಾಥ್ ಅವರ ಬಳಿ ಬಂದು ಜ್ಯೋತಿಷ್ಯವನ್ನ ಕೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಪ್ರಭಾವಿ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ದ್ವಾರಕಾನಾಥ ಜ್ಯೋತಿಷ್ಯವನ್ನ ಅಪಾರ ಪ್ರಮಾಣದಲ್ಲಿ ನಂಬುತ್ತಾರೆ. ಅದರಲ್ಲಿಯೂ ಜ್ಯೋತಿಷಿ ದ್ವಾರಕಾನಾಥ್ ಅವರ ಮಾತಂದ್ರೆ ಅವರಿಗೆ ವೇದವಾಕ್ಯ ಅಂತಲೇ ಹೇಳಬಹುದು. ಸ್ವತಃ ಡಿಕೆ ಶಿವಕುಮಾರ್ ಅವರ ಬದುಕಿನಲ್ಲಿ ದ್ವಾರಕಾನಾಥ್ ಅವರು ನುಡಿದಂತಹ ಭವಿಷ್ಯ ನಿಜವಾದ ಬಗ್ಗೆ ಹೇಳಿಕೊಂಡಿದ್ದಾರೆ. ನಾನು ಇಂತಹ ವಯಸ್ಸಿನಲ್ಲಿ ಶಾಸಕನಾಗ್ತೀನಿ, ಮಂತ್ರಿ ಆಗ್ತೀನಿ
ಅನಂತರ ಟಿಕೆಟ್ ಸಿಗೋದಿಲ್ಲ, ಹೀಗೆ ಹಲವಾರು ವಿಷಯಗಳನ್ನ ದ್ವಾರಕನಾಥ್ ಅವರು ಹೇಳಿದ್ರು ಅಂತ ಡಿ.ಕೆ. ಶಿವಕುಮಾರ್ ಅವರು ದ್ವಾರಕನಾಥ್ ಅವರ ಜ್ಯೋತಿಷ್ಯದ ನಿಖರತೆಯನ್ನ ಹೇಳಿದ್ರು. ಇದಕ್ಕೆ ಕಾರಣ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಪ್ರಬಲವಾಗಿ ನಂಬಿದ್ದಾರೆ. ದ್ವಾರಕನಾಥ್ ಅವರು ಇದೀಗ ದೇಶದ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅಂತ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇರುವ ಬಿಜೆಪಿ 400 ಸೀಟ್ ಗೆಲ್ಲುವ ಹುಮ್ಮಸ್ಸಿನಲ್ಲಿದೆ. ಆದರೆ ಈ ಸಂಖ್ಯೆಯ ಹತ್ತಿರ ಸುಳಿಯುವುದು ಕೂಡ ಕಷ್ಟ. ಮಿತ್ರ ಪಕ್ಷಗಳ ಸಹಾಯವಿಲ್ಲದೆ ಬಿಜೆಪಿ ಒಂದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲು ಸಾಧ್ಯವಿಲ್ಲ. ಎನ್ಡಿಎ ಮೈತ್ರಿಕೂಟ ಈ ಬಾರಿ 300ರಿಂದ 302 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಖ್ಯಾತ ಜ್ಯೋತಿಷಿ ರಾಜಗುರು ದ್ವಾರಕನಾಥ್ ಅವರು ಹೇಳಿದ್ದಾರೆ. ಫಲಿತಾಂಶ ಪ್ರಕಟಣೆಗೆ ಇನ್ನೇನು ಕೆಲವು ದಿನಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ದ್ವಾರಕನಾಥ್ ಅವರು ಈ ಆಶ್ಚರ್ಯಕರ ಭವಿಷ್ಯವನ್ನ ನುಡಿದಿದ್ದಾರೆ. ಗ್ರಹಗತಿಗಳ ಆಧಾರದ ಮೇಲೆ ದೇಶದ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ. ಬಿಜೆಪಿ ಪಕ್ಷ ಒಂದೇ ಬಹುಮತವನ್ನ ಪಡೆದು ಸರ್ಕಾರವನ್ನ ರಚಿಸುವುದಿಲ್ಲ, ಮೈತ್ರಿ ಪಕ್ಷಗಳ ಬೆಂಬಲ ಮಾಡಲೇಬೇಕಾಗಿದೆ. ಜೊತೆಗೆ ಈ ಬಾರಿ ಪ್ರಬಲ ಪ್ರತಿಪಕ್ಷ ಎದುರಾಳಿಯಾಗಲಿದೆ ಅಂತ ಹೇಳಿದ್ದಾರೆ. ನಾನು ನರೇಂದ್ರ ಮೋದಿ ಹಾಗೂ ಬಿಜೆಪಿಯ ವಿರೋಧಿಯಲ್ಲ, ಆದರೆ ಗ್ರಹಗಳ ವಿಶ್ಲೇಷಣೆ ಆಧರಿಸಿ ಹೇಳುವುದಾದರೆ ಜೂನ್ 4ರಂದು ಫಲಿತಾಂಶ ಹೊರಬಿದ್ದರೂ ಕೇಂದ್ರದಲ್ಲಿ ಸರ್ಕಾರ ರಚನೆ ವಿಳಂಬ ಆಗಲಿದೆ. ಪ್ರಧಾನಿ ಅಭ್ಯರ್ಥಿ ಆಯ್ಕೆಯ ವಿಷಯವೂ ಕೂಡ ಚರ್ಚೆಗೆ ಗ್ರಾಸವಾಗಲಿದೆ. ಸಂಘ ಪರಿವಾರವು ಸರ್ಕಾರದ ರಚನೆ ವಿಚಾರವಾಗಿ ಮಹತ್ವದ ಪಾತ್ರ ವಹಿಸಲಿದೆ. ಕಳೆದ 2 ಚುನಾವಣೆಗಳಲ್ಲೂ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನಗಳನ್ನು ಪಡೆದಿತ್ತು. ಆದರೆ ಈ ಬಾರಿ ಮಹಾರಾಷ್ಟ್ರ, ಬಿಹಾರ, ರಾಜಸ್ಥಾನ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕಡಿಮೆ ಸೀಟ್ಗಳನ್ನು ಗೆಲ್ಲಲಿದೆ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯಾದ ಬಳಿಕ ಜನರಲ್ಲಿ ಆಶಾಭಾವನೆ ಮೂಡಿತ್ತು. ಅವರು 25 ವರ್ಷ ಆಡಳಿತ ನಡೆಸ್ತಾರೆ ಎಂಬ ವಿಶ್ವಾಸ ಇತ್ತು. ಮೋದಿ ಮೊದಲ ಬಾರಿಗೆ ಪ್ರಧಾನಿಯಾದಾಗ ಅಂತಹದ್ದೇ ವರ್ಚಸ್ಸು, ಶಾಂತ ಮನಸ್ಸು ಈಗ ಇಲ್ಲ. ಅವರ ಮನಸ್ಸು, ಗುರಿ ಬದಲಾಗಿದೆ ಅಂತ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಹೀಗಾಗಿ ಜನರು ಮೋದಿ ಮೇಲೆ ನಂಬಿಕೆಯನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿ ಹೆಣ್ಣು ಮಕ್ಕಳ ಮಾಂಗಲ್ಯದ ಬಗ್ಗೆ ಮಾತನಾಡಿದ್ದಾರೆ. ಈ ಹಿಂದೆ ಎಂದೂ ಈ ರೀತಿ ವರ್ತಿಸಲಿಲ್ಲ. ಶ್ರೇಷ್ಠ ನಾಯಕನಾಗಿದ್ದವನು ಜನರಲ್ಲಿ ಭರವಸೆಯನ್ನ ತುಂಬಿ ಮಾತನಾಡಬೇಕಿತ್ತು. ಆದರೆ ಆಹಾರ ಧಾನ್ಯ ಸಂಗ್ರಹ, ಉದ್ಯೋಗ ಸೃಷ್ಟಿ ಹಾಗೂ ಬೆಲೆ ಏರಿಕೆ ಬಗ್ಗೆ ಎಂದೂ ಮಾತನೇ ಆಡಲಿಲ್ಲ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ದೇವರು ಕೊಟ್ಟಂತಹ ಅವಕಾಶವನ್ನ ಮೋದಿ ಕಳೆದುಕೊಳ್ಳುವ ಸಂದಿಗ್ಧತೆಯಲ್ಲಿದ್ದಾರೆ. ನೋಟು ಅಮಾನ್ಯೀಕರಣ, ಜಿಎಸ್ಟಿಯಿಂದ ಸಣ್ಣಪುಟ್ಟ ವ್ಯಾಪಾರಿಗಳು ನಲುಗಿ ಹೋಗಿದ್ದಾರೆ. ಹಲವಾರು ಉದ್ಯಮಗಳಿಗೆ ಬೀಗ ಬಿದ್ದಿದೆ. 2 ಕೋಟಿ ಉದ್ಯೋಗ ಸೃಷ್ಟಿ ಈಡೇರಲೇ ಇಲ್ಲ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ 70 ವರ್ಷಗಳ ಕಾಲ ಆಡಳಿತ ನಡೆಸಿದೆ. ಆದರೆ ಬಿಜೆಪಿ 20 ವರ್ಷ ಆಡಳಿತ ನಡೆಸುವಲ್ಲಿ ವಿಫಲವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಂದು ಪ್ರಮುಖವಾದ ವಿಚಾರ ಏನಪ್ಪಾ ಅಂತಂದ್ರೆ ಚುನಾವಣಾ ಬಾಂಡ್ ವಿಚಾರ. ಚುನಾವಣಾ ಬಳಿಕವೂ ಸಹ ಸದ್ದು ಮಾಡಲಿದೆ. ರೈತರ ಪ್ರತಿಭಟನೆಯು ಯಾವುದೇ ಸರ್ಕಾರದ ವಿಪತ್ತು, ಆಪತ್ತಿಗೆ ಕಾರಣವಾಗಲಿದೆ. ರೈತ ದೇಶದ ಬೆನ್ನೆಲುಬು. ಪ್ರಜೆಗಳ ಶಾಪ ರಾಜನಿಗೆ ಶೋಭೆಯಲ್ಲ. ನಾವೀಗ ಕ್ರೋಧಿ ನಾಮ ಸಂವತ್ಸರದಲ್ಲಿದ್ದೇವೆ. 2025 ಮಾರ್ಚ್ 30ರಿಂದ ವಿಶ್ವ ವಾಸು ಸಂವತ್ಸರ ಶುರುವಾಗಲಿದೆ. ಅಲ್ಲಿಯವರೆಗೂ ಮನುಷ್ಯರು ಹಾಗೂ ನಮ್ಮನ್ನ ಆಳುವರಲ್ಲಿ ತಾಪ, ಉದ್ವೇಗ, ಉನ್ಮಾದ ಹೆಚ್ಚಾಗತ್ತೆ. ಮನುಷ್ಯ ಪ್ರೇರಿತ ಕ್ರೋಧಗಳೇ ಹೆಚ್ಚಾಗಲಿದೆ. ದುರಾಸೆ ದುಃಖಕ್ಕೆ ಕಾರಣವಾಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ನುಡಿಯಲಾಗಿದೆ. ಇನ್ನು ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯ ರಾಜಕಾರಣದ ಬಗ್ಗೆಯೂ ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ ದ್ವಾರಕನಾಥ್ ಅವರು. ಮುಂದಿನ 1-2 ವರ್ಷದ ಬಳಿಕ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿದ್ದಾರೆ. ದೇಶಕಾಲ ಸದಾಕ್ತ ಅನುಸಾರವಾಗಿ ಅವರಿಗೆ ರಾಜಯೋಗವಿದೆ. ಸರ್ವಸಂಗಿ ಪರಿತ್ಯಾಗ ಆಗಿ ಸಿಎಂ ಬದಲಾವಣೆಯ ಬಗ್ಗೆ ದ್ವಾರಕನಾಥ್ ಭವಿಷ್ಯ ನುಡಿದಿದ್ದಾರೆ. ಅಂದ್ರೆ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯನವರು ಕೆಳಗೆ ಇಳಿಯಲಿದ್ದಾರೆ ಎನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ. ಆದರೆ ರಾಜ್ಯದಲ್ಲಿ 135 ಶಾಸಕರ ಬಲವನ್ನ ಹೊಂದಿರುವ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಬೀಳಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. 5 ವರ್ಷಗಳ ಕಾಲ ಸರ್ಕಾರ ನಡೆಯುತ್ತೆ ಅಂತ ಗುರುಜಿಗಳು ಹೇಳಿದ್ದಾರೆ. ಇನ್ನು ಮಹಾರಾಷ್ಟ್ರದ ಬಗ್ಗೆ ಇರುವಂತಹ ಗೊಂದಲದ ಬಗ್ಗೆ ಭವಿಷ್ಯವಾಣಿಯಲ್ಲಿ ನುಡಿಯಲಾಗಿದೆ. ಮಹಾರಾಷ್ಟ್ರದ ಸರ್ಕಾರ ಬದಲಾವಣೆಯಾಗಲಿದೆ ಅಂತ ಸ್ಫೋಟಕ ಭವಿಷ್ಯವನ್ನ ಗುರುಜಿಗಳು ನುಡಿದಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ದ್ವಾರಕನಾಥ್ ಅವರು ಇದೇ ಭವಿಷ್ಯವನ್ನ ನುಡಿದಿದ್ರು. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿ ರಾಷ್ಟ್ರಪತಿಯೂ ಸಹ ಆಗ್ತಾರೆ ಅಂತ ಹೇಳಿದ್ರು. ಒಂದು ಕಡೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ರೆ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿರುತ್ತಾರೆ. ಇಂಥದ್ದೊಂದು ದಿನವನ್ನ ನೋಡುತ್ತೇವೆ ಎನ್ನುವ ಮೂಲಕ ಭವಿಷ್ಯವನ್ನ ನುಡಿದಿದ್ದಾರೆ. ಇದೀಗ ಇದೇ ಭವಿಷ್ಯವನ್ನ ಮತ್ತೆ ನುಡಿದಿದ್ದಾರೆ. ಇವಿಷ್ಟು ದ್ವಾರಕನಾಥ್ ಅವರು ನುಡಿದಿರುವಂತಹ ಭವಿಷ್ಯವಾಣಿ. ಈ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.